ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಸಿರ್ವಾರ್. ಪಟ್ಟಣದ ಬಸವೇಶ್ವರ ವೃತ್ತದಿಂದ ನಾಗರದಿನ್ನಿ ಕ್ರಾಸ್ವರೆಗೆ ಕೆಆರ್ಡಿಎಲ್ಸಿ ವತಿಯಿಂದ ಸುಮಾರು 2.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಇಲಾಖೆ ರೂಪಿಸಿದ ಕ್ರಿಯಾ ಯೋಜನೆಯಂತೆ ರಸ್ತೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಸಿರ್ವಾರ್ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಪ್ರತಿಭಟನೆಯನ್ನು ನಡೆಸಿದರು. ನಂತರ ಬಿಎಸ್ ರಾಜ್ಯ ಅಧ್ಯಕ್ಷ ಕಾರ್ಯದರ್ಶಿ ಎಂ ಬಸವರಾಜ್ ಭಂಡಾರಿ ಅವರು ಮಾತನಾಡಿ, ಈ ಕಾಮಗಾರಿಯು ಕೆಆರ್ಡಿಸಿಎಲ್ ನಿಯಮದಂತೆ ನಡೆಯುತ್ತಿಲ್ಲ. ರಸ್ತೆಯ ಎರಡೂ ಬದಿಯಲ್ಲಿ 50 ಅಡಿ ತೆರವುಗೊಳಿಸಲು ಆದೇಶಿಸಿದೆ. ಆದರೆ ಗುತ್ತಿಗೆದಾರರು ಸಚಿವರ ಬೆಂಬಲದಿಂದ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಮನ ಬಂದಂತೆ ತೆರವುಗೊಳಿಸಿ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಆದರೆ ಇದು ಅವೈಜ್ಞಾನಿಕತೆಯಿಂದ ಕೂಡಿದೆ ಎಂದು ಆರೋಪಿಸಿದರು. ಕಾಮಗಾರಿಯನ್ನು ತರುತುರಿಯಲ್ಲಿ ಆರಂಭಿಸಿರುವುದು ಕಳಪೆ ಗುಣಮಟ್ಟಕ್ಕೆ ಇಳಿದ ಕೈಗನ್ನಡಿಯಾಗಿದೆ. ಅದರಿಂದ ಕೂಡಲೇ ಕಾಮಗಾರಿಯನ್ನು ತಡೆ ಹಿಡಿಯಬೇಕೆಂದು ಪಟ್ಟಣದಲ್ಲಿ ಹಠ ಹಿಡಿದರು. ಪಟ್ಟಣ ಬಸ್ ನಿಲ್ದಾಣ, ಶೌಚಾಲಯ ಸೇರಿದಂತೆ ಇತರೆ ಕಾರ್ಯಗಳು ಸಮಸ್ಯೆಗಳು ಈಡೇರಿಕೆಗೆ ಆಗ್ರಹಿಸಿದರು. ನಂತರ ಕರ್ನಾಟಕದ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಡಿಎಚ್ ಪೂಜಾರ್ ಅವರು ಮಾತನಾಡಿ, ದೇದುರ್ಗ ಕ್ರಾಸ್ನಲ್ಲಿರುವ ಅಮಾಯಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿದ್ದಾರೆ. ಆದರೆ ಉಳಿದಂತೆ ಅಂಗಡಿ ಮುನ್ನಡೆಗಳು ಹಾಗೆ ಉಳಿದುಕೊಂಡಿವೆ. ಇದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಾಣುತ್ತಿಲ್ಲವೇ? ನೀವು ಪ್ರಾಮಾಣಿಕರಾಗಿದ್ದರೆ ನಿಮ್ಮ ಪಕ್ಷದ ಮುಖಂಡರ ಅಂಗಡಿ ಮುನ್ನಡೆಗಳನ್ನು ತೆರವುಗೊಳಿಸಿ ಎಂದು ಸವಾಲು ಹಾಕಿದರು. ಸಚಿವ ಎನ್.ಎಸ್. ಬಸವರಾಜ್ ಅವರೇ ಕಾಮಗಾರಿಗೆ ಚಾಲನೆ ನೀಡುವ ವೇಳೆ ನೀವು ಆಡಿದ ಮಾತಿನಂತೆ ನಡೆದುಕೊಳ್ಳಿ ಎಂದು ಸಚಿವ ಬಸವರಾಜ್ ವಿರುದ್ಧ ಹೋರಾಟಗಾರರು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಕರ್ನಾಟಕದ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಅಶೋಕ್ ನಿಲಗಲ್, ಅರಳಪ್ಪ ಯದಲದಿನ್ನಿ, ಹುಲಿಗೆಪ್ಪ ಕರವೇ, ಅಧ್ಯಕ್ಷ ಕೆ. ರಾಘವೇಂದ್ರ ಕಾಜನಗೌಡ, ವೆಂಕಟೇಶ್ ಶಂಕ್ರಿ, ನಾಗರಾಜ್ ಬೊಮ್ಮನಾಳ್, ಹನುಮೇಶ್ ಪ್ರಕಾಶ್ ಸಿರ್ವಾರ್, ಶಿವಪ್ಪ ಲಕ್ಷ್ಮಣದಿನ್ನಿ, ಉಲ್ಲೇಶ್ ದೊಡ್ಡಮನೆ, ಹನುಮಂತ್ ಕುಂಬಾರ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ನಮಗೇನಂದ್ರೆ ಶನಿವಾರ ಅಂತೇಳಿ ಅವ್ರು ಟೈಮ್ ತಗೊಂಡಿದ್ದಾರ. ಶನಿವಾರ ಆಗಿಲ್ಲ, ಸೋಮವಾರ ಆದ್ರೂ ನಮಗೆ ಬಹಳ ಕ್ಲಿಯರ್ ಕಟ್ ಆಗಿ ನಾವು 50 ಫೀಟಿಗೆ ಏನು ಉಳಿಬೇಕಂತಕ್ಕಂಥ ಆದೇಶ ಏನಿತ್ತು ಅದನ್ನ 40 ಫೀಟಿಗೆ ಮಾಡಿದೀವಿ. ಇನ್ನು ಉಳಿದಂತ 10 ಫೀಟ್ ಅಥವಾ 13 ಫೀಟ್ ಏನು ಉಳಿತದ ಅದನ್ನು ನಾವು ಫ್ಯೂಚರ್ಗೋಸ್ಕರ ಯಾವುದು ಫುಟ್ಪಾತ್ ಆಗಲಿ ಅದು ಸರ್ವಿಸ್ ರಸ್ತೆಗಾಗ್ಲಿ ನಾವು ಅದನ್ನ ಮೀಸಲಿದ್ದೇವೆ ಅಂತಕ್ಕಂಥ ಲೆಟರ್ ಸೋಮವಾರ ಅವ್ರು ನಮಗೆ ಕೊಡ್ಬೇಕು. ಅದಕ್ಕೆ ಪೂರಕವಾಗಿ ಇವತ್ತು ನಿಂಬಾರ ಕೊಡಬೇಕು. ಇದು ಆಗಿರ್ತಕ್ಕಂಥದ್ದು ಅವ್ರು ಹೇಳಿದ್ರು. ಸರ್ ಕರೆಕ್ಟ್ ಸಮಯ ಹೇಳುದು ಕೊಡ್ರಿ ಸರ್.